ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟು ಧರ್ಮಸ್ಥಳಕ್ಕೆ ಹೋಗಿದ್ದು ಪ್ಯಾಕಿಂಗ್ ಮಾಡಿದ ವಿಡಿಯೋ ಹಾಕಿದ್ದೆ ಅಲ್ವಾ, ಇದು ಪಾರ್ಟು. ಇದು ಹೂವು ಕಟ್ಕೊಂಡು ಧರ್ಮಸ್ಥಳಕ್ಕೆ ಜಾಲಿಯಾಗಿ ಕಾರಲ್ಲಿ ಎಲ್ಲರೂ ಮಾತಾಡ್ತಾ ಹೋಗ್ತಾಯಿದ್ದೀವಿ. ಇದು ಆನ್ ದ ವೇ ಹೋಗ್ಬೇಕಾದ್ರೆ ಇದು ತಾವರೆಕೆರೆ ಹೋಗ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿವಾಗಿತ್ತು ನಮಗೆ. ಊಟ ಏನು ಮಾಡ್ಕೊಂಡು ಹೋಗಿರಲಿಲ್ಲ, ಹಂಗಾಗಿ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತೇಳಿ ಎಲ್ಲ ತಿಂಡಿ ಮತ್ತು ಕೋಸಂಬರಿ ಎಲ್ಲ ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ದು. ತಿಂದ್ಕೊಂಡು ಸಾಂಗ್ ಕೇಳಿಕೊಂಡು ಎಂಜಾಯಾಗಿ ತುಂಬ ಪೀಸಾಗಿ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಜಾಲಿಯಾಗಿ ಹೋಗ್ತಾಯಿದ್ದೀವಿ ಅಂತ. ತುಂಬ ಚೆನ್ನಾಗಿತ್ತು, ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಏನೇ ಆಗಲಿ ಫ್ರೆಂಡ್ಸು ಇದ್ಬಿಟ್ರೆ ಫ್ರೆಂಡ್ ಜೊತೆ ಹೋಗ್ತಾಯಿದ್ದೀವಿ ಅಂದರೆ ತುಂಬಾ ಖುಷಿ. ಡ್ಯಾನ್ಸ್ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ನೈಟ್ ಹೋಗ್ತಾಯಿದ್ದೀವಲ್ವ, ಹಂಗಾಗಿ ಬೋರ್ ಆಗಬಾರ್ದು ಅಂತ ನಾನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಗೆ ಡ್ಯಾನ್ಸ್ ಎಲ್ಲ ಆಡ್ತಾ ಅವಳಿಗೆ ಖುಷಿ ಪಡಿಸೋಣ ಅಂತ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾಯಿದ್ದೆ. ಜಾಸ್ತಿ ಯಾವುದ್ರಲ್ಲೂ ವಾಯ್ಸ್ ಡಬ್ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಹಂಗೆ ಏನಿರುತ್ತೆ ಹಂಗೇ. ಜಾಸ್ತಿ ವಾಯ್ಸ್ ಡಬ್ ಏನು ಮಾಡಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಹೆಂಗಿರುತ್ತೆ ಹಾಗೆ ವೀಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸಾಂಗ್ ಯಾವುದು ಅಂತ ಗೆಸ್ ಮಾಡಿ. ಕಾಪಿ ರೇಟಿಂಗ್ ಬರುತ್ತೆ ಅಂತ ಸಾಂಗ್ ಆ್ಯಡ್ ಮಾಡಿಲ್ಲ ನಾನು. ಗೆಸ್ ಮಾಡಿ, ನಾನು ಯಾವುದು ಸಾಂಗುಗೆ ಡ್ಯಾನ್ಸ್ ಆಡ್ತಾಯಿದ್ದೆ ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ, ನೋಡ್ತೀನಿ ಯಾರಿಗಾದರೂ ಗೊತ್ತಾಗಿರ್ಬೋದಾ ಅಂತ. ಚೆನ್ನಾಗೈತೆ. ನೀವು ಒಂದ್ಸಲಿ ಮಂಗ್ಳೂರು ಸೈಡ್ ಕರ್ಕೊಂಡೋಗ್ರಿ. ನಾವು ಈ ಮೇಲೆ ಹೋಯ್ತಾ ಇದ್ದೀವಿ, ಹಿಮ ಲಡ್ಡ ಐತೆ ಅಲ್ಲಿ ಇದೆ, ಅದನ್ನ ಈಗ ನಾವು ಅದನ್ನ ಸೀಳ್ಕೊಂಡು ಹೋಯ್ತೀವಿ. ಎಂಜಾಯ್ಮೆಂಟ್ ಮಾಡಿಕೊಂಡು ಸಾಂಗ್ ಕೇಳ್ಕೊಂಡು ಬರೋವರೆಗೂ ಹಾಸನಕ್ಕೆ ಬಂದಮೇಲೆ ಏನಾಯಿತು ಅಂದರೆ ಫುಲ್ಲು ಮಳೆ. ಹಾಸನದಿಂದ ಮಳೆ ಸ್ಟಾರ್ಟ್ ಆಯಿತು. ಅದು ವೆದರ್ ಚೆನ್ನಾಗಿತ್ತು, ಅದರಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು. ಬಟ್ ಹಾಸನ ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಳೆ ಬಂತು. ನಾವು ಸಾಯಂಕಾಲ ಹೊರಟಿದ್ದು, ಹಂಗಾಗಿ ವೆದರ್ ಎಲ್ಲ ಸ್ವಲ್ಪ ತಣ್ಣು ವಾತಾವರಣ ಇತ್ತು. ಬಿಸಿಲಲ್ಲಿ ಮಧ್ಯಾಹ್ನ ಒಂದು
3:30 4 ಗಂಟೆಗೆ ಬಿಟ್ಟಿದ್ದು ನಾವು. ಫುಲ್ಲು ಬಿಸಿಲಿತ್ತು ಹೊರಟಾಗ. ಅದಾದಮೇಲೆ ಬಂತ ವಾತಾವರಣ ತಂಪಾಗಿತ್ತು, ತುಂಬ ಚೆನ್ನಾಗಿತ್ತು. ಹಂಗೆ ಅಲ್ಲಿ ಇಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಮ್ಮ ಜರ್ನಿನ ಮುಂದುವರಿಸ್ಕೊಂಡು ಹೋದ್ವಿ. ಇವ್ರಿಗೆ ನಗುನೇ ಬರಲ್ಲ. ಇವ್ರಿಗೆ ನಗು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವ್ರ ನಗುನೇ ನಿಲ್ಸಲ್ಲ. ಏನ್ ಮಾಡ್ಕೊಂಡ್ ಇಲ್ಲಿ ನಾನು ಇಲ್ಲಿ ಕುತ್ಕೊಂಡು ಇವ್ರ ಮುಖ ನೋಡ್ತಾ ಇದ್ದೀನಿ. ಇನ್ನು ಧರ್ಮಸ್ಥಳನೇ ಸಿಗ್ಲಿಲ್ಲ. ಅಂತೂ ಇಂತೂ ಫೈನಲಿ ನಾವು 9 o'clockಗೆ ಧರ್ಮಸ್ಥಳ ರೀಚ್ ಆದ್ವಿ. ನೋಡಿ, ಧರ್ಮಸ್ಥಳ ಆರ್ಚ್ ರೀಚ್ ಆಗಿ ಧರ್ಮಸ್ಥಳ ಒಳಗಡೆ ಹೋಗ್ಬೇಕು, ಒಂದು ರೂಮ್ ಮಾಡ್ಕೋಬೇಕು ಅಂತೇಳಿ ಹೋದ್ರೆ ಫ್ರೆಂಡ್ಸ್ ಹೇಳಬೇಕು ಅಂದರೆ ತುಂಬ ಜನ ಇದ್ದರು. ನೈಟ್ ಅಂತೂ ಫುಲ್ ಜನ ಅಂದರೆ ಜನ. ನೈಟೇ ಬಂದಿದ್ರು ಇಲ್ಲ ಮಧ್ಯಾಹ್ನ ಬಂದಿದ್ರೋ ಗೊತ್ತಿಲ್ಲ. ಅಂದವೇ ಅಲ್ಲೊಂದು ಶಿವಂದು ಸ್ಟ್ಯಾಚು ಇತ್ತು, ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ರೂಮೇ ಸಿಗಲಿಲ್ಲ ಕೊನೆಗೆ ನಮಗೆ. ರೂಮ್ ಸಿಕ್ಕಿಲ್ಲ, ಹೋಗ್ಲೇ ಸರಿ ಊಟನಾದರೂ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಬಂದು ಆಮೇಲೆ ರೂಮ್ಗೆ ಹೋದ್ವಿ. ರೂಮ್ ಮಾಡಿಕೊಂಡು ರೂಮ್ ಟೂರ್ ಎಲ್ಲ ಮಾಡಿದ್ದೀನಿ, ಅದನ್ನು ನೋಡಿ. ಎಲ್ಗೋಯ್ತಿದ್ದೀವಿ ಹೇಳಿ ಊಟ. ಊಟ ಎಲ್ಲ ಮುಗಿಸ್ಕೊಂಡು ಇಬ್ಬರು ಆಟ ಆಡ್ಕೊಂಡು ಬರ್ತಾಯಿದ್ದೀವಿ. ಲೆಫ್ಟು ರೈಟು, ಯಾರ ಕಾಲು ಮುಂದೆ ಯಾರ ಕಾಲು ಹಿಂದೆ ಅಂತ. ಅದು ನನಗೆ ಒಂದು ವಿಡಿಯೋ ಮಾಡಿ ಹಾಕ್ತೆ ತಮಾಷೆಗೆ. ಅದೆಲ್ಲ ಆದಮೇಲೆ ಮುಂದೆ ಬಂದು ಧರ್ಮಸ್ಥಳದ್ದು ಆರ್ಚ್ ಅಂದರೆ ಎಂಟ್ರೆನ್ಸ್ ಇದೆಯಲ್ಲ, ಅದು ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ. ಬೆಳಗ್ಗೆ ಹೊತ್ತು ಮಾಡ್ಕೊಳಕ್ಕಾಗಲ್ಲ, ಫುಲ್ ಜನ ಇರ್ತಾರೆ ಅಂತೇಳಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ರೂಮಿಗೆ ಬಂದ್ವಿ. ರೂಮ್ ಬುಕ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ಮತ್ತು ಅದು ಹೊಸ ರೂಮ್ ಆಗಿತ್ತು, ಹೊಸ್ದಾಗಿ ಕಟ್ಟಿದ್ರು ಅನಿಸುತ್ತೆ. ಇದು ನಾವು ಮಾಡ್ಕೊಂಡಿದ್ದು ಪ್ರೈವೇಟ್ ರೂಮು, ಅಂದರೆ ಟ್ರಸ್ಟ್ ಕಡೆಯವ್ರದ್ದಲ್ಲೇ, ದೇವಸ್ಥಾನದ ಕಡೆ ಆಗಲಿ ಅವ್ರದ್ದಲ್ಲ. ತುಂಬ ಚೆನ್ನಾಗಿತ್ತು. 1,500 ಕೊಟ್ವಿ ರೂಮಿಗೆ. ಫುಲ್ಲು ದೊಡ್ಡದು ಕಾಟಿತ್ತು. 4 ಜನ ಒಂದೇ ರೂಮಲ್ಲಿದ್ವಿ. ತುಂಬ ಚೆನ್ನಾಗಿತ್ತು ರೂಮು. ಹೊಸ ರೂಮ್ ಅಲ್ವಾ, ತುಂಬ ನೀಟಾಗಿತ್ತು. ಮೋಸ್ಟ್ಲಿ ನನಗನ್ಸುತ್ತೆ ಒಂದು 6 ತಿಂಗಳು 3 ತಿಂಗಳಾಗಿತ್ತು ಅನಿಸುತ್ತೆ ರೂಮ್ ಅದೆಲ್ಲ ರೆಡಿ ಮಾಡಿ. ಮತ್ತು ಸೈಡಲ್ಲೂ ಬೇರೆ ಬೇರೆ ರೂಮ್ಗಳನ್ನ ಕಟ್ತಾಯಿದ್ರು. ಅದೆಲ್ಲ ನಡುವೆ ಊಟ ಮಾಡ್ಕೊಂಡು ಬಂದಿದ್ವಲ್ಲ, ಮನೆಯಿಂದ ಮಜ್ಜಿಗೆ ತಂದಿದ್ದು, ಮಜ್ಜಿಗೆ ಕುಡಿತಾ ಇದ್ದೀವಿ. ಮಜ್ಜಿಗೆ ಕುಡಿದು ನಿದ್ದೆ ಮಾಡ್ದು. ಇದು ಮಾರ್ನಿಂಗ್ ಅವರು ಮುಡಿ ಕೊಡ್ಸೋಕೆ ಹೋಗಿದ್ರು, ನನ್ನ ಫ್ರೆಂಡ್ ಹಸ್ಬೆಂಡ್ ಅವ್ರದ್ದು. ಅವ್ರು ಮುಡಿ ಕೊಡಿಸ್ಕೊಂಡು ಅವರು ಬಂದು ಸ್ನಾನ ಮಾಡಿಕೊಂಡು ಅವಳು ರೆಡಿ ಆದರು. ನಾನು ಫಸ್ಟ್ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಅವ್ರು 3 ಗಂಟೆಗೆ ಮುಡಿ ಕೊಡ್ಸೋಕೆ ಕರ್ಕೊಂಡು ಹೋಗಿದ್ರು. 5 ಗಂಟೆಗೆ ಮುಡಿ ಓಪನ್ ಆಗೋದು, ಬಟ್ 3 ಗಂಟೆಗೆ ಹೋಗಿ ಕಾಯ್ಕೊಂಡು ಕೂತು ಮುಡಿ ಮಾಡಿಸ್ಕೊಂಡು ಬಂದರು. ಅವರು ಬಂದರು, ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಅಷ್ಟೊತ್ತಿಗೆ ಅವಳು ರೆಡಿ ಆದರು. ಅವರು ರೆಡಿಯಾಗಿ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾವಿಬ್ಬರು ಒಂದೊಂದು ಕ್ಲಿಪ್ಪಿಂಗ್, ವೀಡಿಯೋ, ಫೋಟೋಸ್ ಗೊತ್ತಿರುತ್ತಲ್ಲ ಹೆಣ್ಮಕ್ಳುಗಳ್ದು ತೊಗೊಳ್ತಾ ಇದ್ವಿ. ಇದೆಲ್ಲ ತೊಗೊಂಡಾದಮೇಲೆ ಗಾಡಿ ತೊಗೊಂಡು ದರ್ಶನಕ್ಕೆ ಹೊರಟು. ತುಂಬ ಚೆನ್ನಾಗಿತ್ತು. ಕಾಡು ಒಳಗಡೆ ಇತ್ತು ರೂಮು. ಮಾರ್ನಿಂಗ್ ಇರೋದ್ರಿಂದ ವೆದರು ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ನೋಡಿ, ಇದು ಒಳಗಡೆ ಸ್ವಲ್ಪ ಒಳಗಡೆ ಹೋಗ್ಬೇಕದು ರೂಮು, ಒಳಗಡೆ ಆದಂಗೆ ಇತ್ತು. ನಾವೇನು ಮಾಡ್ತೀವಿ, ದರ್ಶನಕ್ಕೆ ಲೇಟ್ ಆಗಿಬಿಡುತ್ತೆ, ನಾವು ಸ್ವಲ್ಪ ಕುಕ್ಕೆಗೂ ಹೋಗ್ಬೇಕಾಗಿತ್ತಲ್ವ, ಹಂಗಾಗಿ ನಾವೇನು ಮಾಡ್ತೀವಿ, ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಟಿಕೆಟ್ ತೊಗೊಂಡು ಡೈರೆಕ್ಟ್ ದರ್ಶನಕ್ಕೆ ನಿಂತ್ಕೊಂಡು. ಬಟ್ ಅಲ್ಲೂ ರಶ್ಶನೇ. ಆಮೇಲೆ ನಾವು 9 ಗಂಟೆಗೆಲ್ಲ ದರ್ಶನ ಆಯಿತು. ಚೆನ್ನಾಗಾಯಿತು, ನೆಮ್ಮದಿಯಾಗಾಯಿತು ದರ್ಶನ. ಊಟಕ್ಕೆ ಹೋಗೋಣ ಅಂತ ಕಾರಲ್ಲಿ ಕುತ್ಕೊಂಡು ಬಂದೆ. ಇನ್ನತ್ರ ಮಾತಾಡಿ ಆಯಿತು. ನೀನು ಅದು ಇದ್ರ ಮೇಲೆ ಇಟ್ಬಿಟ್ಟಿದ್ಯಾ, ಸ್ಟಿಕ್ಕರ್ ಮೇಲೆ ಇಟ್ಬಿಟ್ಟಿದ್ಯಾ. ಅದು ಹಣೆಯಲ್ಲಿರೋ ಕುಂಕುಮ ಹಣೆಯಲ್ಲಿ ಬೋರ್ಡ್ ಥರ ಕಾಣ್ತೈತೆ. ಕೆಳಗಡೆ ಕೇಳ್ಕೊ ಇಲ್ಲ. ಅದ್ರ ಗಂಧ ಅದ್ರ ಮೇಲೆ ಐತೆ. ಅಲ್ಲಿ ಕನ್ನಡಿ ನೋಡಿಕೊಂಡು ಇದು ಗಂಧ ತೆಗಿ ಸ್ವಲ್ಪ.
ಅದಾದಮೇಲೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಮುಂದೆನೇ ಹೋಗಿ ಕ್ಯೂವಲ್ಲಿ ಕುತ್ಕೊಳ್ಳೋಣ ಅಂತ ಊಟಕ್ಕೆ ಬಂದರೆ ಊಟದ ಬಾಗಿಲು ಇನ್ನೂ ತೆಗ್ದೇ ಇರಲಿಲ್ಲ. 10:30ಗೆ ಊಟದ್ದು ಓಪನ್ ಆಗಿದ್ದು, ಹಂಗಾಗಿ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಮಾತುಕತೆ ಮಾತಾಡ್ತೀವಿ. ಅವ್ರು ಮೀಡಿಯಾ ನೋಡಿದ್ರೆ ಪಾಪ ಮಕ್ಕಳೆಲ್ಲ ಅಳ್ತಾ ಇದ್ರು. ತುಂಬ ಹಶ್ವಾಗ್ತೈತೆ, ಊಟಕ್ಕೆ ಹೋಗ್ಬೇಕು. 10:30ಗೆ ತುಂಬ ರಶ್ಶು ಎಲ್ಲ ಕುತ್ಕೊಂಡಿದ್ವಿ. ಯಾವನೋ ಒಬ್ಬ ಎದ್ದು ನಿಂತ್ಕೊಂಡ, ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ನಾವು ಮಾತ್ರ ಕೂತಿದ್ದೀವಿ, ಈ ಮೂಲೆಯಲ್ಲಿ ಕೂತಿದ್ದೀವಿ. ಇಡೀ ಜನ ಯಾರು ಎಲ್ಲಿಂದ ಬಂದು ಅಟ್ಕಾಯಿಸ್ಕೊತಾರೋ, ಮೇಲೆ ನಡ್ಕೊ ಹೊಂಟೋಯ್ತಾರೋ ಏನೋ ಅನ್ಸುತ್ತೆ. ಎಲ್ಲ ನಿಂತವ್ರೆ, ಮುದ್ದೆ ಹಳ್ಳಕ್ಕೆ ಬಿಟ್ಟರೆ ಎಲ್ಲ ಕೂಡ ಬೀಳುತ್ತೆ ಅಂತ ಕೇಳಿದ್ವಿ. ಇವತ್ತು ಕಣ್ಣಾರೆ ನೋಡಿದ್ವಿ. ಇವಳು ಒಬ್ಳು ತುಂಬ ಹೊತ್ತಾದ್ಮೇಲೆ ಕೊನೆಗೂ ಡೋರ್ ಓಪನ್ ಮಾಡಿದ್ರು. ಹೋಗ್ತಾ ಇದ್ದೀವಿ ಊಟಕ್ಕೆ. ಆಯಿತು, ಈಗ ಕುಕ್ಕೆ ಎಲ್ಲ ಆದಮೇಲೆ ವಾಶ್ರೂಮ್ಗೆ ಹೋಗೋಣ ಅಂತ ಹೋದರೆ ಇಲ್ಲೊಂದು ನಮಗೆ ಶಾಕ್ ನೋಡಿ. ಬಂದಿದ್ರು, ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ರು ನೋಡಿ. ಇಬ್ರಿಗೆ ಅವ್ರವರಿಗೆ ನಗು ಬರ್ತಾಯಿತ್ತು ನೋಡಿ. ಫ್ರೆಂಡ್ಸ್, ಎಲ್ಲ ಬರೀ ಗೋಡಂಬಿ ಮರಗಳು, ಎಲ್ಲಿ ನೋಡು ಗೋಡಂಬಿ ಮರಗಳು. ಆದರೆ ಒಂದು ಗೋಡಂಬಿ ಇಲ್ಲ. ಅಲ್ಲಿ ಯಾರೋ ನಿಂತಿದ್ರಲ್ಲ, ಅವ್ರನ್ನ ಕೇಳಬೇಕಿತ್ತು ನಾವು. ಅಲ್ಲಿ ನಿಂತಿದ್ರಲ್ಲ ಒಬ್ರು ಹೆಂಗಸ್ರುಗಳು. ಹೆಂಗೆ ತೋರಿಸ್ತೈತೆ. ಅದಾದಮೇಲೆ ಫಸ್ಟ್ ಧರ್ಮಸ್ಥಳದಿಂದ ಅದಾದಮೇಲೆ ಸೌತಡ್ಕು ಗಣೇಶನಿಗೆ ಹೋದ್ವಿ. ಬಟ್ ಅಲ್ಲೇನೋ ಹೋಮ ಮಾಡ್ತಾಯಿದ್ರು ಅನಿಸುತ್ತೆ. ಫುಲ್ಲು ಹೊಗೆ. ಬಟ್ ಆ ಹೊಗೆಲು ದೇವರು ಏನೋ, ನಾವು ದೇವಲೋಕದಲ್ಲೇ ಹೋಗಿ ಗಣೇಶನ ದರ್ಶನ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲು. ತುಂಬ ಹತ್ರದಿಂದ ಗಣೇಶನ ಮನಸ್ಫೂರ್ತಿಯಾಗಿ ನೋಡಿ ಬೇಡಿ ಈಗ ಅಲ್ಲಿಂದ ನಾವು ಹೊರಟಿದ್ದು ಕುಕ್ಕೆಗೆ. ನೋಡಿ, ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಏನು ಹೋಮ ಅಂತ ಗೊತ್ತಿಲ್ಲ. ಅದೇ ಸ್ವಾಮಿಗೆ ಏನೋ ಹೋಮ ಮಾಡ್ತಾಯಿದ್ರು. ಅದೇ ಹೋಮದ್ದು ಹೊಗೆ ತುಂಬ ಜೋರಾಗಿ ಬರ್ತಾಯಿತ್ತು. ಹಂಗೆ ದರ್ಶನ ಎಲ್ಲ ಆಯಿತು. ಅದಾದಮೇಲೆ ನಾವು ಕುಕ್ಕೆಗೆ ಹೊರಟ್ವಿ. ಕುಕ್ಕೆಯಲ್ಲೂ ಏನೂ ಲೇಟ್ ಆಗಲಿಲ್ಲ, ಚೆನ್ನಾಗೇ ಆಯಿತು ದರ್ಶನ. ಒಂದು ಕಡೆ ಕಾರ್ ಪಾರ್ಕ್ ಮಾಡಿ ಸ್ಲಿಪ್ಪರ್ ಬಿಟ್ಟು ಕಾಲೆಲ್ಲ ತೊಳ್ಕೊಂಡು, ಸ್ಲಿಪ್ಪರ್ ಅವ್ರು ಇರಲಿಲ್ಲ, ಹಂಗಾಗಿ ನಾವೇ ತೊಗೊಂಡೋಗೋದೊಂದು ಜಾಗಕ್ಕೆ ನಾವೇ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋದ್ವಿ. ನಾವು ಹೋಗೋದ್ರೊಳಗೆ ಸ್ವಲ್ಪ ಏನಾಗ್ಬಿಡ್ತು, ಲೇಟ್ ಆಗಿಬಿಡ್ತು. 1:30ಗೆ ಕ್ಲೋಸ್ ಅಂತ ಹೇಳಿದ್ರು. ನಾವು 1 ಕಾಲಿಗೆ ಹೋದ್ರೂ ಕ್ಲೋಸ್ ಆಗಿಬಿಟ್ಟಿತ್ತು. ಈಗ ಮನೆ ಕಡೆಗೆ ಹೋಗ್ಬೇಕಷ್ಟೇ. ಸೈಡಿಗೆ ಬಂದು ಓಪನ್ ಆಯ್ತೈತೇನೋ ಕಣೆ, ಗೇಟ್ ಓಪನ್ ಮಾಡಿ ದರ್ಶನ ಇದೆ ಅಂತ ಹೇಳಿ ಇದು ಮಾಡಿದ್ರು. ಸರಿ ಅಂತ ಪಟಪಟ ಅಂತ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಟ್ ಅಲ್ಲೇನು ಊಟ ಮಾಡಲಿಲ್ಲ. ಅಲ್ಲಿ ಸ್ವಲ್ಪ ಅದು ಇದು ತೊಗೊಂಡು ತಿನಿಸು, ಬಟ್ ಅದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಸೀದಾ ಬೆಂಗಳೂರು ಹೊರಟ್ವಿ. ಈಗ ಬೆಂಗಳೂರು ಕುಕ್ಕೆಗೂ ಬಾಯ್ ಹೇಳಿ ಧರ್ಮಸ್ಥಳಕ್ಕೂ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ಬರಬೇಕಾದ್ರೆ ಒಬ್ಬರು ಬಸ್ಸವರು ತುಂಬ ಓವರ್ಟೇಕ್ ಮಾಡಿಕೊಂಡು ಕಾರ್ ಹೋಗ್ತಾ ಇದೆ, ಅವ್ರಿಗೆ ತೊಂದರೆ ಆಗುತ್ತೆ, ಮತ್ತು ಒಳಗಡೆ ಪ್ಯಾಸೆಂಜರ್ ಇದೆ ಅನ್ನೋ ಪರಿಜ್ಞಾನ ಇಲ್ಲದೆ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು. ಬಟ್ ಹುಷಾರಾಗಿ, ನೀವು ಅಷ್ಟೇ ಯಾರೇ ಹೋದ್ರು ಹುಷಾರಾಗಿ. ಅವ್ರು ಆ ಥರ ಬಂದು ದೊಡ್ಡ ಗಾಡಿ ಅಂದರೆ ದಯವಿಟ್ಟು ಅವ್ರಿಗೆ ಜಾಗ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ಲಿ ಅಂತ ಬಿಟ್ಬಿಟ್ಟು ನೀವು ನಿಧಾನಕ್ಕೆ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಅದಾದಮೇಲೆ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಬೆಂಗಳೂರು ರೀಚ್ ಆಗಿದ್ದು ನಾವು 8:30. ಇಲ್ಲಿ ಒಂದು ಕಡೆ ಮಾಗಡಿ ಎಲ್ಲರಿಗೂ ಕೂತಿರುತ್ತೆ. ಮಾಗಡೀಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಾರ್ತಾರೆ. ನನ್ನ ಫ್ರೆಂಡು ಬೇಕಾಗಿತ್ತು ಅಂತೇಳಿ ಇಳಿಸಿದ್ವಿ. ಅಲ್ಲೋಗಿ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಟು. ಇದಾಗಿತ್ತು ನನ್ನ ಧರ್ಮಸ್ಥಳದ ಬ್ಲಾಗ್. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.